ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯಮಪ್ಯೈಸ್ವರ್ಗೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುನ್ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 4ನೇ ಶ್ಲೋಕ ಆಗಬೇಕು. ವೇದೋಕ್ತಂ ಫಲಮಲಮಾಪ್ಯತೇಧಿಕಾರಾತ್ ಇತ್ಯುಕ್ತೋ ತನುಮನಸಾಭ್ಯಧತ್ತಧೂರ್ತಃ ಯೋಗ್ಯತ್ವೇ ಸತಿ ನಹಿ ದೃಶ್ಯತೇಧಿಕಾರಿ. ನಾದಸ್ಯ ಸಖರ ವಿಷಾಣವತ್ಸದೇತಿ. ನೋಡಿ, ಅವನು ರಾಜ ಏನೋ ಕೇಳ್ದ, ಅಲ್ಲ ಔಷಧಿ ಸೂಕ್ತ ಅಂತ ಇದೆ, ನೀವು ವೇದವನ್ನ ಪರಮ ಪ್ರಮಾಣ ಅಂತ ಒಪ್ತೀರಿ, ಯಾಕೆ ಪ್ರಮಾಣ? ಅವೆಲ್ಲವೂ ಕೂಡ ಸತ್ಯವೇ ಹೇಳುತ್ತೆ ಅಂತ. ಔಷಧಿ ಸೂಕ್ತದಲ್ಲಿ ಈ ಔಷಧಿ ಸೂಕ್ತವನ್ನ ಪಠನೆ ಮಾಡಿದಾಗ ಕೈಯಲ್ಲಿ ಇರುವಂತಹ ಬೀಜವು ಮೊಳಕೆ ಒಡೆದು ಗಿಡವಾಗಿ ಮರವಾಗಿ ಹೂವು ಕಾಯಿಗಳನ್ನು ಬಿಟ್ಟು ಹಣ್ಣನ್ನ ಕೊಡುತ್ತೆ ಅಂತ ಹೇಳ್ತಾ ಇದೆ. ಆದ್ರಿಂದ ಇದು ಆಗ್ತಾ ಇಲ್ಲ. ಆದ್ರಿಂದ ನಿಮ್ಮ ವೇದವು ಅಪ್ರಮಾಣ, ಸುಳ್ಳನ್ನ ಹೇಳ್ತಾ ಇದೆ. ಸ್ವಲ್ಪ ಸುಳ್ಳನ್ನ ಹೇಳ್ತಿದ್ರೂ ಕೂಡ ಎಲ್ಲವೂ ವೇದವನ್ನು ಕೂಡ ನಾವು ಅಪ್ರಮಾಣ ಅಂತ ಸಾಧನೆ ಮಾಡ್ತೇನೆ ಅಂತ ಆ ರಾಜ ಹೇಳಿದ್ದ. ವಿಪ್ರತಿಪನ್ನಂ ಸರ್ವಂ ವೇದವಾಕ್ಯಂ ಅಪ್ರಮಾಣಂ ವೇದತ್ವಾತ್ ಔಷಧಿ ವೇದವಾಕ್ಯವತು ಅಂತ ಹೇಳಿದ್ದ. ಇವನು ಅನುಮಾನದ ಮೂಲಕ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಆಚಾರ್ಯರು, ನೋಡಪ್ಪ, ವೇದದಲ್ಲಿ ಹೇಳಿದ ಮಂತ್ರ ಯಾಗಾದಿ ವಿಧಿವಿಧಾನಗಳು ಫಲವನ್ನ ಕೊಡುತ್ತೆ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತನೂ ಇದೆ. ಸ್ವರ್ಗವನ್ನ ಬಯಸುವವನು ಜ್ಯೋತಿಷ್ಠೋಮದಿಂದ ಯಾಗವನ್ನ ಮಾಡಬೇಕು, ಜ್ಯೋತಿಷ್ಠೋಮವನ್ನ ಮಾಡಬೇಕು ಅಂತ ಇದೆ. ವೃಷ್ಟಿಕಾಮ ಕಾರೀರ್ಯ ಯಜೇತ ಅಂತ ಇದೆ. ವೃಷ್ಟಿಯನ್ನ ಬಯಸುವವನು ಕಾರೀರ್ಯ ಎಂಬುವಂತಹ ಯಾಗವನ್ನ ಮಾಡಬೇಕು ಅಂತ ಇದೆ. ಪುತ್ರಕಾಮ ಪುತ್ರೇಷ್ಟ ಯಜೇತ, ಮಕ್ಕಳನ್ನ ಬಯಸುವವನು ಪುತ್ರೇಷ್ಟಿಯನ್ನ ಮಾಡಬೇಕು. ಪುತ್ರ ಎಂಬುವಂತಹ ಯಜ್ಞವನ್ನ, ಪುತ್ರಕಾಮ ಎನ್ನುವಂತಹ ಯಜ್ಞವನ್ನ ಮಾಡಬೇಕು. ನೋಡಿ, ದಶರಥ ಮಾಡಿದ, ಮಹಾಋಷಿಗಳಾದ ಅವನ ಕುಲಪುರೋಹಿತರಾದ ವಸಿಷ್ಠರು ಮಾಡಿಸಿದರು. ಯಾವ ದೋಷ ಇರಲಿಲ್ಲ ಅವರು ಮಾಡಿಸಿದಂತಹ ಯಾಗದಲ್ಲಿ. ಯಾವ ಲೋಪಗಳು ಇರಲಿಲ್ಲ. ಅಧಿಕಾರಿಯಾಗಿದ್ದ, ಬಹಳ ಯೋಗ್ಯತೆ ಉಳ್ಳವನಾಗಿದ್ರು ಇಬ್ರೂ ಕೂಡ. ಆದ್ದರಿಂದ ಸಾಕ್ಷಾತ್ ಅಗ್ನಿದೇವನೇ ಬಂದು ಫಲವನ್ನ ದಯಮಾಡಿ ಹೋದ. ಹಾಗೆ ಇಲ್ಲಿ ಯೋಗ್ಯತೆ ಮುಖ್ಯ. ಯೋಗ್ಯತೆಗಳು ಬಹಳ ಮುಖ್ಯ. ನೋಡಿ, ಅದೆಲ್ಲ ಬಿಟ್ಟು ಬಿಡಿ. ಈಗ ಒಬ್ಬ ಬಹಳ ಸೀರಿಯಸ್ ಪೇಷಂಟ್ ಇದ್ದಾನೆ ಅಂತ ತಿಳ್ಕೊಳ್ಳಿ. ವೈದ್ಯರು ನಾನಾ ವಿಧವಾದ ಔಷಧಗಳನ್ನ ಕೊಡ್ತಾರೆ, ಔಷಧವನ್ನ ಕೊಡ್ತಾರೆ. ಕೊಟ್ಟಾಗ್ಲೂನು ಅದು ವರ್ಕ್ ಆಗ್ತಿಲ್ಲ ಅಂತಂದ್ರೆ ಅವನ ಹಾರ್ಮೋನ್ಸು, ಅವನ ಶರೀರದಲ್ಲಿ ಇರುವಂತಹ ಅಂಗಾಂಗಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಅರ್ಥ. ಆದ್ದರಿಂದ ಆ ಒಂದು ಕೊಟ್ಟಂತಹ ಔಷಧವನ್ನ ಜೀರ್ಣಿಸಿಕೊಳ್ಳುವಂತಹ ಆಯಾಯ ಅಂಗಾಂಗಗಳಿಗೆ ಸಪ್ಲೈ ಮಾಡುವಂತಹ ಯೋಗ್ಯತೆ ಆಯಾಯ ಅಂಗಾಂಗಗಳಿಗಿಲ್ಲ ಅಂತ ಹೇಳ್ಬೋದೇ ಹೊರತು ಡಾಕ್ಟರು ಔಷಧಿ ಸರಿ ಕೊಟ್ಟಿಲ್ಲ ಅಂತ ಹೇಳಿಕ್ಕಾಗತ್ತಾ? ಹೇಗೋ ಹಾಗೆ ಇದು
ಯೋಗ್ಯತೆ ಬಹಳ ಮುಖ್ಯ, ನಿನ್ನಲ್ಲಿ ಯೋಗ್ಯತೆ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಮೂರ್ಖನಾದ ರಾಜ, ನೀವು ಏನ್ ಹೇಳ್ತಿದ್ದೀರಿ? ಇದಕ್ಕೊಂದು ಅಧಿಕಾರಿ ಯಾರು ಗೊತ್ತಾ? ಬಹಳ ಆದ್ರೆ ಮನುಷ್ಯನೇ. ಅವನು ಕಣ್ಣಿಗೆ ಅಂದ್ರೂ ಕಾಣಿಸ್ತಾ ಇದ್ದಾನೆ, ಮನುಷ್ಯ ಇದ್ದಾನೆ, ಒಬ್ಬ ಕ್ಷತ್ರಿಯ ಇದ್ದಾನೆ ಅಂತ ತಿಳ್ಕೊಳ್ಳಿ. ವೇದವನ್ನ ಪಠಿಸುವಂತಹ ಯೋಗ್ಯತೆ ಇದೆ. ಅಲ್ಲ, ಅಷ್ಟಿದ್ರೂ ಇನ್ನೂ ಯೋಗ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಿ. ಆ ರೀತಿ ಮನುಷ್ಯ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವನ ವಾದ. ಈಗ ಕೊಂಬಿರುವಂತಹ ಕತ್ತೆಯನ್ನು ಎಲ್ಲಾದ್ರೂ ನೋಡಿದ್ದೀರಾ? ಕೊಂಬು ಇರುವಂತಹ ಕತ್ತೆಯು ಹೇಗೆ ನೋಡಲು ಯೋಗ್ಯವಲ್ಲವೋ, ಯಾಕೆ? ಅದು ಇಲ್ಲವೇ ಇಲ್ಲ. ಹಾಗೆ ಯೋಗ್ಯನಾದ ಪುರುಷ ಇಲ್ಲವೇ ಇಲ್ಲ. ಆದ್ದರಿಂದ ವೇದದಲ್ಲಿ ಹೇಳಿದಂತಹ ಮಂತ್ರ ಯಾರಿಂದಲೂ ಕೂಡ ಸಿದ್ಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನೀವು ಹೇಳುವಂಥದ್ದು ಸರಿಯಲ್ಲ, ವೇದವಾಕ್ಯವೇ ತಪ್ಪು ಅಂತ ಮತ್ತೆ ಹೇಳ್ತಾನೆ. ಅದಕ್ಕೆ ಒಬ್ಬ ಮನುಷ್ಯನಲ್ಲಿ ಭಕ್ತಿ, ಜ್ಞಾನ, ಜಾತಿ, ಅದೇ ರೀತಿಯಾಗಿ ವಿಧಿವಿಧಾನಗಳನ್ನ ಚಾಚೂ ತಪ್ಪದೆ ಅವನು ಹುಟ್ಟಿನಿಂದ ಮಾಡ್ತಾ ಬಂದಿರಬೇಕು. ಅವನು ಮಾತ್ರ ಉತ್ತಮನಾದ ಅಧಿಕಾರಿ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಅವನಿಂದ ಬಂದಂತಹ ವೇದವಾಕ್ಯ ಎಂದೂ ಕೂಡ ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆಚಾರ್ಯರು ಮತ್ತೆ ಅದೇ ರೀತಿ ಹೇಳಿದ, ಮತ್ತೆ ಇವನು ಅದನ್ನೇ ಮಾತಾಡ್ತಾ ಇದ್ದಾನೆ. ಖರದೂಷಣವತ್, ಖರ ವಿಷಾಣವತ್. ನೋಡಿ, ಖರ ಅಂತಂದ್ರೆ ಕತ್ತೆ ಅಂತರ್ಥ. ಖರ ವಿಷಾಣ, ಕತ್ತೆಗೆ ಕೊಂಬು ಇರುವಂತದ್ದೆಲ್ಲೂ ನೋಡಿಲ್ಲ, ಹೇಗದು ಇಲ್ಲವೇ ಇಲ್ಲವೋ, ಆದ್ರಿಂದ ಅದೇ ರೀತಿಯಾಗಿ ನೀವು ಕೂಡ ಹೇಳುವಂಥದ್ದು ಯೋಗ್ಯತೆ ಇಲ್ಲವೇ ಇಲ್ಲ. ಒಬ್ಬ ಅಂತಹ ಯೋಗ್ಯನಾದ ಪುರುಷನೇ ಇಲ್ಲ, ಆದ್ದರಿಂದಾಗಿ ನಿಮ್ಮ ವೇದವು ಸುಳ್ಳು ಹೇಳ್ತಾ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. ಪದಚ್ಛೇದ ನೋಡಿ, ವೇದೋಕ್ತಂ ಫಲಂ ಅಲಂ ಆಪ್ಯತೆ ಅಧಿಕಾರಾತ್ ಇತ್ಯುಕ್ತಃ ಅತನು ಮನಸ ಅಭ್ಯಧತ್ತ ಧೂರ್ತಃ ಯೋಗ್ಯತ್ವೇ ಸತಿ ನ ಹಿ ದೃಶ್ಯತೆ ಅಧಿಕಾರಿ ನ ಅತಃ ಸ್ಯಾತ್ ನ ಖರವಿಷಾಣವತ್ ಸದಾ ಇತಿ. ಅನ್ವಯ ನೋಡಿ, ಅಧಿಕಾರಾತ್, ಅಧಿಕಾರಾತ್ ವೇದದಲ್ಲಿ ಹೇಳಿರುವ ಯೋಗ್ಯತೆಯು ಇರುವುದರಿಂದಲೂ, ವೇದದಲ್ಲಿ ಹೇಳಿರುವ ಯೋಗ್ಯತೆ ಇರುವುದರಿಂದಲೂ ವೇದದಲ್ಲಿ ಹೇಳಿರುವ ಯೋಗ್ಯತೆ ಇರುವುದರಿಂದಲೂ ವೇದೋಕ್ತಂ ಫಲಂ, ವೇದೋಕ್ತಂ ಫಲಂ ವೇದದಲ್ಲಿ ಹೇಳಿದ ಮಂತ್ರ ಯಜ್ಞಾದಿಗಳ ಪ್ರಯೋಜನವು, ವೇದದಲ್ಲಿ ಹೇಳಿರುವ ಮಂತ್ರ ಯಜ್ಞಾದಿಗಳ ಪ್ರಯೋಜನವು ಅಲಂ ಆಪ್ಯತೆ ಸರಿಯಾಗಿಯೇ ಹೊಂದಲ್ಪಡುತ್ತದೆ. ಅಲಂ ಆಪ್ಯತೆ ಸರಿಯಾಗಿಯೇ ಹೇಳಲ್ಪಡುತ್ತದೆ, ಹೊಂದಲ್ಪಡುತ್ತದೆ. ಇತಿ ಅತನು ಮನಸಾ, ಅತನು ಮನಸಾ ಉಕ್ತಃ. ಇತಿ ಅತನು ಮನಸಾ ಉಕ್ತಃ, ಹೀಗೆಂದು ಆಚಾರ್ಯರಿಂದ ಹೇಳಲ್ಪಟ್ಟ, ಹೀಗೆಂದು ಆಚಾರ್ಯರಿಂದ ಹೇಳಲ್ಪಟ್ಟ ಧೂರ್ತಃ ವಂಚಕನಾದ ಆ ರಾಜನು, ಧೂರ್ತಃ ವಂಚಕನಾದ ಆ ರಾಜನು ವಂಚಕನಾದ ರಾಜನು ಹಿ ಯಾವ ಕಾರಣದಿಂದ, ಹಿ ಯಾವ ಕಾರಣದಿಂದ
ನಾರಾಯಣ. ಅಧಿಕಾರಿ ಫಲವನ್ನು ಹೊಂದುವವನು, ಅಧಿಕಾರಿ ಫಲವನ್ನು ಹೊಂದುವವನು ಯೋಗ್ಯತ್ವೇ ಸತಿ, ಯೋಗ್ಯತ್ವೇ ಸತಿ ನೋಡಲು ಸಾಧ್ಯತೆ ಇದ್ದರೂ, ನೋಡಲು ಸಾಧ್ಯತೆ ಇದ್ದರೂ ನ ದೃಶ್ಯತೆ ಹೊಂದಲ್ಪಡುವುದಿಲ್ಲ, ನ ದೃಶ್ಯತೆ ಹೊಂದಲ್ಪಡುವುದಿಲ್ಲ. ಅತಃ ಆದುದರಿಂದ, ಅತಃ ಆದುದರಿಂದ ಸಹ ಆ ಅಧಿಕಾರಿಯು, ಸಹ ಆ ಅಧಿಕಾರಿಯು ಖರವಿಷಾಣವತ್, ಖರವಿಷಾಣವತ್ ಕತ್ಯಯೇ ಖರವಿಷಾಣವತ್ ಕತ್ಯೆಯ ಕೊಂಬಿನಂತೆ ಸದಾ ಸದಾ ಆಚಾರ್ಯ ಏನು ಕೇಳಿಸ್ತಾ ಇಲ್ಲ. ಯಾವಾಗಲೂ ಇರಲಾರನು ಎಂದು. ಇವಾಗ ಆಚಾರ್ಯ ಕರ ವಿಷಾಣವತ್ತಾದ್ಮೇಲೆ ಸರಿ ಕೇಳಿಸ್ಲಿಲ್ಲತ್ತೆ. ಹೌದಾ, ಖರ ವಿಷಾಣವತ್ ಆಯ್ತಾ? ಆಯ್ತು ಆಯ್ತು. ಹಾ, ಸದಾ ನ ಸ್ಯಾತ್ ಇತಿ, ಸದಾ ನ ಸ್ಯಾತ್ ಇತಿ ಯಾವಾಗಲೂ ಇರಲಾರನು ಎಂದು, ಯಾವಾಗಲೂ ಇರಲಾರನು ಎಂದು ಅಭ್ಯದತ್ತ ಹೇಳಿದನು. ಅಭ್ಯದತ್ತ ಹೇಳಿದನು. ಪ್ರಶ್ನೆ ಇದೆ ಕೇಳಿ. ಆಚಾರ್ಯ ಅಧಿಕಾರ ಅದಾದ್ಮೇಲೆ ವೇದೋಕ್ತಂ ಫಲಂನ, ಹಾ, ವೇದೋಕ್ತಂ ಫಲಂ. ಹೌದು ವೇದದಲ್ಲಿ ಹೇಳಿರುವ ಪ್ರಯೋಜನ. ಹೌದು ಹೌದು. ಅಲಂ 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 ಆಪ್ಯತೆ, ಅಲಂ ಆಪ್ಯತೆ ಸರಿಯಾಗಿ ಸರಿಯಾಗಿ. ಇತಿ ತನು ಅತನು ಮನಸ, ಅತನು ಮಾನಸ ಉಕ್ತವಾನ, ಉಕ್ತಃ, ಉಕ್ತಃ. ಹೀಗೆಂದು ಆಚಾರ್ಯರು ಹೇಳಲ್ಪಟ್ಟ, ಆಚಾರ್ಯರಿಂದ ಹೇಳಲ್ಪಟ್ಟ. ಧೂರ್ತಃ. ಆಮೇಲೆ ವಂಚಕನಾದ ಆ ರಾಜನು ಹಿ ಯಾವ ಕಾರಣದಿಂದ ಅಧಿಕಾರಿ ಫಲವನ್ನು ಹೊಂದುವವನು ಯೋಗ್ಯತ್ವೇ ಸತಿ ನೋಡಲು ಸಾಧ್ಯತೆ ಇದ್ದು. ಯಾವ ಕಾರಣದಿಂದ ಆದ್ಮೇಲೆ ಹೇಳಿ. ಅಧಿಕಾರಿ ಫಲವನ್ನು ಹೊಂದುವವನು, ಅಧಿಕಾರಿ ಫಲವನ್ನು ಹೊಂದುವವನು. ಆಮೇಲೆ ನ ದೃಶ್ಯತೆ, ಹಾ ಅಲ್ಲಲ್ಲ, ಯೋಗ್ಯತ್ವೇ ಸತಿ ನೋಡಲು ಸಾಧ್ಯತೆ ಇದ್ದರೂ, ನೋಡಲು ಸಾಧ್ಯತೆ ಇದ್ದರೂ ನ ದೃಶ್ಯತೆ ನೋಡಲ್ಪಡುವುದಿಲ್ಲ. ನ ದೃಶ್ಯತೆ ಓಕೆ, ನೋಡಲ್ಪಡುವುದಿಲ್ಲ. ಅತಃ ಖರ ವಿಷ ಅಧಿಕಾರಿಯು ಖರ ವಿಷಾಣವತ್ತು ಕತ್ತೆಯ ಕೊಂಬಿನಂತೆ ಸದಾ
ಯಾವಾಗಲೂ ಇರಲಾರನು ಎಂದು ಅಭ್ಯದತ್ತ ಹೇಳಿದನು. ಅಧಿಕಾರಿಗೆ ಆ ರಾಜನು ಅಂದ್ರ ಅಲ್ಲ ಏನಂದ್ರ ಗೊತ್ತಿಲ್ಲ. ಫಲವನ್ನು ಹೊಂದುವವನು. ಹಾ ಸರಿ, ಧನ್ಯವಾದ. ಸರಿ ಸರಿ, ಮುಂದೆ ಹೋಗೋಣ. ಆಚಾರ್ಯ, ಇದು ನ ದೃಶ್ಯತೆ ಅಂದ್ರೆ ಹೊಂದಲ್ಪಡುವುದಿಲ್ಲ ಅಂತ ನೋಡಲ್ಪಡುವುದಿಲ್ಲ ಎರಡೂ ಬರ್ಕೋಬೋದಾ? ಹೌದು ಹೌದು ಹೌದು, ನೋಡಲ್ಪಡುವುದಿಲ್ಲ ಅಂತಾನೆ ಕರೆಕ್ಟ್. ದೃಶ್ಯತೆ ಅಂದ್ರೆ ನೋಡಲ್ಪಡುವುದಿಲ್ಲವೇನೆ ಅರ್ಥ. ದೃಶ್ಯತೆ ಅಂದ್ರೆ ನೋಡಲ್ಪಡುತ್ತದೆ, ನ ದೃಶ್ಯತೆ ಅಂದ್ರೆ ನೋಡಲ್ಪಡುವುದಿಲ್ಲ ಅಂತ. ಸರಿ, ಮುಂದೆ ಹೋಗೋಣ. ಆಕ್ಷೇಪಂ ತಮಸಹಮಾನ ಉಚ್ಚಮಾನಃ ಸದ್ಯೋಸೌ ನಿಜಕರ ಪಲ್ಲವದ್ವಯೇನ ಆದಾಯ ವ್ಯತನುತ ಬೀಜಮೋಷಧೀನಾಂ ಸೂಕ್ತೇನಾಂಕುರದಲ ಪುಷ್ಪ ಬೀಜ ಸೃಷ್ಟಿಂ. ಎಷ್ಟು ಅದ್ಭುತ ನೋಡಿ. ಆ ರಾಜ ಏನೋ ಕೆಟ್ಟೋನಿರ್ಬೋದು, ಆಚಾರ್ಯರನ್ನ ಎದುರು ಹಾಕೊಂಡಿರ್ಬೋದು, ಅಂದ್ರೆ ಆಚಾರ್ಯರ ಒಂದು ಮಹಿಮೆಯನ್ನ ನೋಡುವಂತಹ ಭಾಗ್ಯ ಸಿಕ್ತಲ್ಲ. ಆಚಾರ್ಯರಿಗೆ ತಡ್ಕೊಳಿಕ್ ಆಗ್ಲಿಕ್ ಸಾಧ್ಯವೇ ಇಲ್ಲ. ವೇದವು ಅಪ್ರಮಾಣ ಅಂತ ಹೇಳ್ತಾ ಇದ್ದಾನೆ, ಬೇರೆ ಯಾವ ಪ್ರಮಾಣವನ್ನು ಒಪ್ತಾ ಇಲ್ಲ ಅವನು. ನೀವು ನನಗೆ ವೇದವನ್ನ ಪ್ರಮಾಣ ಅಂತ ನನಗೆ ಕಣ್ಣಿಂದ ತೋರಿಸ್ಬೇಕು ನೀವು, ಅಂದ್ರೆ ನಾನು ಒಪ್ತೇನೆ ಅನ್ನುವಂತಹ ಸ್ಥಿತಿ ಆ ಶೂದ್ರ ರಾಜನಿಗೆ. ಆಚಾರ್ಯರಿಗೆ ತಡ್ಕೊಳಿಕ್ ಆಗ್ಲಿಲ್ಲ. ನಮ್ಮ ವೇದವನ್ನ, ವೇದೈಕ ಪರಮಾತ್ಮನ ತಿಳಿಲಿಕ್ಕೆ ಒಂದೇ ದಾರಿ, ಅದು ವೇದ. ಅಂತಹ ವೇದವನ್ನೇ ಅಪ್ರಮಾಣ ಅಂತ ಹೇಳ್ತಾ ಇದ್ದಾನಲ್ಲ ಈ ಧೂರ್ತ, ಇವನ್ನ ನಂಬಿಸ್ಲೇಬೇಕು ಅಂತ ಹೇಳಿ ಆ ವೇದ ಅಪ್ರಾಮಾಣ್ಯವನ್ನ ತಿರಸ್ಕಾರ ಮಾಡ್ಲಿಕ್ಕೆ, ಅರ್ಥಾತ್ ವೇದವು ಪ್ರಮಾಣ ಅಂತ ಸಾಧಿಸ್ಲಿಕ್ಕೆ ವೇದ ಮಂತ್ರಗಳನ್ನ, ಅನೇಕ ವೇದ ಮಂತ್ರಗಳ ಸಿದ್ಧಿ ಉಳ್ಳಂತಹ ಆಚಾರ್ಯರು ತನ್ನ ಕೋಮಲವಾದ ಎರಡು ಕೈಗಳಲ್ಲಿ, ಎರಡು ಬೊಗಸೆಗಳಲ್ಲಿ ನೋಡಿ ಹೆಸರು ಕಾಳನ್ನ ಇಟ್ಕೊಳ್ತಾರಂತೆ. ಅದನ್ನು ಇಲ್ಲಿ ಹೇಳ್ತಾರೆ, ಹೆಸರು ಕಾಳನ್ನ ಇಟ್ಟುಕೊಂಡು ಔಷಧಿ ಸೂಕ್ತವನ್ನ ಹೇಳ್ತಾರಂತೆ. ಆ ಸೂಕ್ತವನ್ನ ಜಪಿಸಿ ಮುಗಿಯುವಷ್ಟರಲ್ಲೇನೆ ಅದು ಮೊಳಕೆ ಬಂದು, ಚಿಗುರೆಲೆ ಬಂದು, ಎಲೆ ಬಂದು, ಹೂವಾಗಿ ಕಾಳುಗಳು ಬಿಟ್ಟವಂತೆ. ಔಷಧಿ ಸೂಕ್ತ ಮುಗಿಯುವಷ್ಟರಲ್ಲಿ ಗಾಬರಿಯಾದ ಆ ರಾಜ. ಇಂತಹ ನಿಜವಾದ ಅಧಿಕಾರಿ ವಾಯುದೇವರೇ. ನಾವು ಎಷ್ಟೇ ನಿಷ್ಠೆಯನ್ನ ಮಾಡಿದ್ದರೂ, ಎಷ್ಟೇ ವೇದ ಅಂದ್ರೆ ಅನುಷ್ಠಾನವನ್ನ ಮಾಡ್ತಾ ಬಂದಿದ್ದರೂ ನಮ್ಮಲ್ಲಿ ವಾಯುದೇವರೇ ನಿಂತು ಪರಮಾತ್ಮನ ಸಮರ್ಪಣೆ ಮಾಡ್ತಾರೆ. ಅನೇಕ ಬಾರಿ ಹೇಳಿದ್ದೇನೆ ನಾನು. ಹೆಸರು ಕಾಳುಗಳು ಬಂದ್ವಂತೆ, ಹೊಸದಾದ ಹೆಸರು ಕಾಳುಗಳು ಅಲ್ಲೆಲ್ಲೇ, ಯಾವ ಮಣ್ಣಿಲ್ಲ ಏನಿಲ್ಲ, ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಔಷಧಿ ಸೂಕ್ತ ಹೇಳಿದ್ರು, ಬಂತು. ಹೀಗೆ ಆಚಾರ್ಯರು ಆ ವೇದ ಮಂತ್ರದ ಪ್ರಭಾವದಿಂದಾಗಿ ವೇದದ ಪ್ರಾಮಾಣ್ಯವನ್ನ ಪ್ರತ್ಯಕ್ಷವಾಗಿ ಆ ರಾಜನಿಗೆ ತೋರಿಸಿದರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅವರೇನೋ ಹೆಸರು ಕಾಳು ಬಿತ್ತಿ ಕೈಯಲ್ಲಿ ಹಿಡ್ಕೊಂಡು ಆ ಮೊಳಕೆಯನ್ನ ಬರಿಸಿ ಹೆಸರು ಕಾಳುಗಳನ್ನ ಬರೆಸಿದರು. ನಮ್ಮ ಎಲ್ಲರ, ಅವರ ಶಿಷ್ಯಂದಿರ ಮನಸ್ಸಿನಲ್ಲಿ, ಎಲ್ಲ ನಮ್ಮಂತಹ ಸಜ್ಜನರ ಮನಸ್ಸಿನಲ್ಲಿ ಪರಮಾತ್ಮನ ನಾರಾಯಣ ಎಂಬ ಹೆಸರಿನ ಒಂದು ಕಾಳನ್ನ ಬಿತ್ತಿದ್ದಾರೆ. ಅದನ್ನ ಬೆಳೆಸಬೇಕಾದದ್ದು ನಮ್ಮ ಕೈಯಲ್ಲಿದೆ ಅಷ್ಟೇ.
ಅವರಿಗೇನು ಅದರಿಂದ ಉಪಯೋಗ ಏನಿಲ್ಲ, ಆದ್ರೆ ನಮಗೆ ಅದರಿಂದ ಬಹಳ ಉಪಯೋಗ ಇದೆ. ಪರಮಾತ್ಮನ ಸ್ಮರಣೆಯಿಂದ ಅವನಿಗೂ ಏನು ಉಪಯೋಗ ಇಲ್ಲ. ನಿತ್ಯ ತೃಪ್ತನಾದವನಿಗೆ ಏನೂ ಇಲ್ಲ. ಆ ಆಚಾರ್ಯರು ಬಿತ್ತಿದಂತಹ ನಾರಾಯಣ ನಾರಾಯಣೆಂಬ ಹೆಸರಿನ ಒಂದು ಕಾಳನ್ನ ನಮ್ಮ ಹೃದಯದಲ್ಲಿ ಬಿತ್ತಿದ್ದಾರೆ. ಸದಾ ಕಾಲ ಜಪ ಮಾಡ್ತಾ ಇರಬೇಕು. ಔಷಧಿ ಸೂಕ್ತದಿಂದ ಬೇಗ ಏನೋ ಬಂತು. ಈ ಒಂದು ಭವ ಸಾಗರವೆಂಬ ದೊಡ್ಡ ರೋಗಕ್ಕೆ ಔಷಧಿ ಅಂದ್ರೆ ಅದು ನಾರಾಯಣನ ನಾಮ. ಅವರು ಬಿತ್ತಿದ್ದೇನೆ ಔಷಧಿಯನ್ನ ನಮ್ಮಲ್ಲಿ. ಈ ಭವಸಾಗರವನ್ನ ದೊಡ್ಡ ರೋಗವೆಂಬ ದಾಟಬೇಕು ಅಂತಾದ್ರೆ ನಾರಾಯಣ ನಾಮ ಸ್ಮರಣೆ ಬೇಕು. ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಅನೇಕ ಜನ್ಮಗಳು ಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ನಾರಾಯಣ ಸ್ಮರಣೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತಕಾಲದಲ್ಲಾದ್ರೂ ನಾಮಸ್ಮರಣೆ ಬರಬೇಕು ಅಂದ್ರೆ ಸದಾಕಾಲ ಹರಿನಾಮಸ್ಮರಣೆ ಇರಬೇಕಂತ. ಹೀಗೆ ಆಚಾರ್ಯರು ನಮ್ಮಲ್ಲೂ ಕೂಡ ಸಚ್ಛಾಸ್ತ್ರವೆಂಬ ಕಾಳನ್ನ ಬಿತ್ತಿದ್ದಾರೆ. ಪರಮಾತ್ಮನ ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣ ಪಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಆನಂದ ತೀರ್ಥರು ನಾರಾಯಣೆಂಬ ನಿಧಿಯನ್ನ ಇಟ್ಟಿದ್ದಾರೆ. ಅದನ್ನ ಸರಿಯಾಗಿ ತೋರಿಸಿದಂತವರು ಜಯತೀರ್ಥರು. ಜಯತೀರ್ಥರ ಆರಾಧನೆ. ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣ ಪಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅಂತಹ ಜಯತೀರ್ಥರನ್ನ ಆಶ್ರಯಿಸಬೇಕು, ಅವರಿಗೆ ನಮಸ್ಕರಿಸಬೇಕು. ಅವರೊಬ್ಬರೇ ಅಲ್ಲ, ಅನೇಕ ಮಹನೀಯರು ತೋರಿಸಿದ್ದಾರೆ. ಸರಿಯಾಗಿ ಅದ್ಭುತವಾಗಿ ತೋರಿಸಿದವರು ಜಯತೀರ್ಥರು. ವಿಶೇಷವಾಗಿ ಸುಧಾ ಮೂಲಕ, ಅನೇಕ ಗ್ರಂಥಗಳ ಮೂಲಕ. ಆದ್ದರಿಂದ ಅವರ ಪಾದಕ್ಕೆ ನಾವು ಶರಣು ಹೊಂದಿದರೆ, ಅವರ ಒಂದು ಪರಂಪರೆಯ ಅನೇಕ ಯತಿಗಳ ನಾವು ಶರಣು ಹೊಂದಿದರೆ ಪರಮಾತ್ಮ ಎಂಬ ಹೂವು ಕಾಳುಗಳು ಮತ್ತೆ ಬರಲಿಕ್ಕೆ ಸಾಧ್ಯ ನಮ್ಮ ಮನಸ್ಸಿನಲ್ಲಿ. ಸರಿ, ಪದಚ್ಛೇದ ನೋಡಿ. ಆಕ್ಷೇಪಂ ತಂ ಅಸಹಮಾನ ಉಚ್ಚಮಾನ ಸದ್ಯ ಅಸೌ ನಿಜಕರ ಪಲ್ಲವದ್ವಯೇನ ಆದಾಯ ಯತನುತ ಬೀಜಂ ಓಷಧೀನಾಂ ಸೂಕ್ತೇನ ಅಂಕುರದಲ ಪುಷ್ಪ ಬೀಜ ಸೃಷ್ಟಿಂ. ಇವತ್ತಿಗೆ ಅರ್ಥ ಹೇಳೋದಿಲ್ಲ, ರೆಕಾರ್ಡು ಸ್ಟಾಪ್ ಮಾಡಿ ಶ್ರೀಕಾಂತ್ ಅವರೇ. ಶ್ರೀಕೃಷ್ಣಾರ್ಪಣಮಸ್ತು, ಅದ್ವೇಷಾರ್ಪಣಮಸ್ತು.